ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನ ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬೆಳವಣಿಗೆ, ಅಭಿವೃದ್ಧಿಯನ್ನ ಕಾಣುವಂತ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಚಿನ್ನದ ಗಣಿ ಅಂದರೆ ಫೇಮಸ್ ಆಗಿರುವಂತಹ ಹಟ್ಟಿ ಪಟ್ಟಣಕ್ಕೆ ಬಂದಿದ್ದೀನಿ. ಈ ಒಂದು ಹಟ್ಟಿ ಪಟ್ಟಣಕ್ಕೆ ಬರೋದಕ್ಕೆ ಒಂದು ಕಾರಣ ಕೂಡ ಇದೆ. ಸುಮಾರು 30 ರಿಂದ 40 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಹಟ್ಟಿ ಪಟ್ಟಣ ಇದು. ಆದ್ರೆ ಸುಮಾರು ವರ್ಷಗಳಾದ್ರೂ ಕೂಡ ಅಷ್ಟೇ ಎಪಿಎಂಸಿಯ ಮಾರುಕಟ್ಟೆ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಕೇವಲ ಎಪಿಎಂಸಿ ಮಾರುಕಟ್ಟೆ ಅಷ್ಟೇ ಅಲ್ಲದೆ ಬಸ್ ಡಿಪೋ ಕೂಡ ಇಲ್ಲ, ಬಸ್ಗಳ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಅಧಿಕ ಸಂಖ್ಯೆಯಲ್ಲಿ ಅಪಘಾತಗಳು ಕೂಡ ಆಗ್ತಾ ಇದ್ದು ಸಾಯುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿರೋಂಥದ್ದು ಹೇಳ್ತಿರುವಂತದ್ದು. ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಊರಿನ ಗ್ರಾಮಸ್ಥರಿಗೆ ನನ್ನ ಜೊತೆ ಇದ್ರೆ ಅವರೇ ನಾನು ಮಾತಾಡಿಸಿದೆ. ಸರ್, ಚಿನ್ನದ ಗಣಿ ಅಂತಾನೆ ಫೇಮಸ್ ಆಗಿರುವಂತ ಹಟ್ಟಿಗೆ ಮೂಲಭೂತ ಸೌಕರ್ಯಗಳು ಇಲ್ಲ ಅನ್ನುವಂಥದ್ದನ್ನು ಕೇಳಿದ್ವಿ. ಹೌದ್ರಿ, ಮುಖ್ಯವಾಗಿ ನಮ್ಮ ಹಟ್ಟಿಗೆ ಇದು ನಮ್ಮ ಇಡೀ ದೇಶಕ್ಕೆ ಚಿನ್ನ ಕೊಡ್ತಕ್ಕಂತ ಹಟ್ಟಿ ಚಿನ್ನದ ಗಣಿ ಅಂತಾನೆ ಫೇಮಸ್ ಇದು. ಈ ಒಂದು ಹಟ್ಟಿ ಚಿನ್ನದಗಳಿಗೆ ಗ್ರಹಣ ಹಿಡಿದಂತಾನೆ ಅನ್ಕೋಬೇಕು. ಯಾಕಂದ್ರ ಇಲ್ಲಿ ಮುಖಂಡರುಗಳಿರ್ಲಿ, ಊರಿನ ನಾಗರಿಕರಿರ್ಲಿ, ಯಾರೇ ಇರ್ಲಿ, ಇಲ್ಲಿ ನಾವು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದೀವಿ ಅಂತ ಅನಿಸ್ತಾ ಇದೆ. ಯಾಕಂದ್ರ ಇಲ್ಲಿನ ಸೌಕರ್ಯಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಹರಸಾಹಸ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಯಾಕಂದ್ರ ಇಲ್ಲಿ ನಾವು ಪ್ರತಿಯೊಂದು ಏನೇ ಒಂದು ಸಮಸ್ಯೆಗಳನ್ನ ಒಂದು ಇಟ್ಕೊಂಡು ನಾವು ಹೋರಾಟ ಮಾಡಿನೇ ಪಡಿತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಈ ಒಂದು ದೊಡ್ಡ ಪಟ್ಟಣ ಇದು, ಈ ಸುತ್ತಲಗಳ ಒಳಗಡೆ ಬರ್ತಕ್ಕಂಥ ಏರಿಯಾಕ ಈ ಒಂದು ಪಟ್ಟಣಕ್ಕೆ ಮುಖ್ಯವಾಗಿ ಬಸ್ಸಿನ ಸಂಪರ್ಕ ಅತಿ ಕಡಿಮೆ ಇದೆ. ಅದು ಕಳಪೆ ಮಟ್ಟದ ಬಸ್ಗಳನ್ನೇ ಬಿಡ್ತಾ ಇದ್ದಾರೆ. ಎಲ್ಲಿ ಬಂದ್ರೆ ಅಲ್ಲಿ ನಿಲ್ತಬೇಕು ಕೆಟ್ಕೊಂಡು. ಆಮೇಲೆ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತೊಂದರೆ ಆಗಿದೆ. ಇಲ್ಲಿ ಮುಖ್ಯವಾಗಿ ಲಿಂಗ್ಸ್ಗೂರಿಂದ ರಾಯಚೂರು, ಗುಲ್ಬರ್ಗಾದಿಂದ ಲಿಂಗ್ಸ್ಗೂರು, ರಾಯಚೂರಿಂದ ಬೆಳಗಾವಿ ಹೋಗ್ತಕ್ಕಂಥ ಅಲ್ಲಿ ನಡೆದ ಬರ್ತಕ್ಕಂಥ ಸಿರುವಾರ ಬಿಟ್ಟರೆ ದೊಡ್ಡ ಸಿಟಿ ಹಟ್ಟಿ. ಈ ಹಟ್ಟಿನ ಬಿಟ್ಟು ಆ ಕಡೆಯಿಂದ ಓಡಾಡ್ತಕ್ಕಂಥದ್ದೇ ಹೆಚ್ಚಿಗೆ. ಈ ಒಂದು ಮುಖ್ಯವಾಗಿ ನಮ್ಮ ಹಟ್ಟಿಗೆ ರಸ್ತೆ ಸಂಪರ್ಕ ಕಡಿಮೆ ಇದೆ. ಆ ಸಂಪರ್ಕವನ್ನು ಕೂಡ ಸರ್ಕಾರ ಗಮನಕ್ಕರಿಸಿ ರಸ್ತೆ ಸಂಪರ್ಕಕ್ಕೆ ಬಸ್ಗಳನ್ನ, ಒಳ್ಳೆ ಬಸ್ಗಳನ್ನ ವ್ಯವಸ್ಥೆ ಮಾಡಬೇಕು. ಮತ್ತು ರೈತರು ಸುತ್ತಲ ಕಡೆ ಈ ಒಂದು ಹಟ್ಟಿಗೆ 40 ಹಳ್ಳಿಗಳು ಲಿಂಕ್ ಇದಾವೆ. ಇಲ್ಲಿ ಎಪಿಎಂಸಿ ಇಲ್ಲ. ಅತಿ ಇನ್ನೊಂದು ದುರದೃಷ್ಟಕರ ವಿಷಯ ಏನಂದ್ರ ಇಲ್ಲಿ ತೊಗರಿ ಕೇಂದ್ರ ಕೂಡ ಪ್ರಾರಂಭ ಮಾಡಿಲ್ಲ, ಮಾಡೋದು ಇಲ್ಲ. ಇಲ್ಲಿ ನಾವು ಇಲ್ಲಿ ತೊಗರಿ ಬೆಳೆದಂತವ್ರು ಬೇರೆ ಒಂದು ಗ್ರಾಮಗಳಿಗೆ ಹೋಗಿ, ಇದು ಪಟ್ಟಣ ಸಣ್ಣ ಗ್ರಾಮಗಳಿಗೆ ಹೋಗಿ ಅಲ್ಲಿ ಮಾರಾಟ ಮಾಡಬೇಕು. ಸರ್ಕಾರದ ಕೇಂದ್ರಕ್ಕೆ ನಾವು ಅಲ್ಲಿ ಕೊಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಹೋಬಳಿ ಕೇಂದ್ರನೂ ಇಲ್ಲ, ನಾಡ ತಹಸೀಲ್ದಾರ್ ಕಚೇರಿನೂ ಇಲ್ಲ, ಪಶು ಆಸ್ಪತ್ರೆ ರೀ, ಕೊನೆ ಪಕ್ಷ ಪಶು ಆಸ್ಪತ್ರೆ ಕೂಡ ಇಲ್ಲ. 40 ಹಳ್ಳಿಗೆ ದೊಡ್ಡ ಇರ್ತಕ್ಕಂಥದ್ದು. ಈಗ ಅವ್ರು ಹೇಳ್ತಾ ಇದ್ರು ಒಂದಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ಒಂದು ಪಶು ವೈದ್ಯ ಕೇಂದ್ರ ಇಲ್ಲ, ಜೊತೆಗೆ ರೋಡ್ ವ್ಯವಸ್ಥೆ ಇಲ್ಲ, ಬಸ್ಗಳಿಲ್ಲ ಅಂತ ಹೇಳಿದ್ರು. ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಇಂಥ ಸಮಸ್ಯೆಗಳಿದೆ ಅಂತ? ಎಲ್ಲನ ಕೊಟ್ಟಿವಿ ಸರ್, ನಾವು ಲೆಟರ್ ಮುಖಾಂತರ ಎಲ್ಲರೂ ಕೊಟ್ಟಿವಿ. ಏನಂತಾನೆ ಮಾಡೋದು ಅಂತ ಹೇಳ್ತಾರೆ ಸರ್. ಎಷ್ಟು ವರ್ಷ ಬೇಕಂತೆ ಮಾಡಕ್ಕೆ? ಈಗ ಹೇಳಿಕಂತ ಬರಕತ್ತೀವಿ, ಲೆಟರ್ ಕೊಡ್ಕಂತ ಬರಕತ್ತೀವಿ ಸರ್. DC ಕೊಟ್ಟಿವಿ, ಮತ್ತೆ ಎಲ್ಲ ಕಡೆ ಕೊಟ್ಟಿವಿ ಸರ್. ಎಲ್ಲರೂ ಕೂಡ ಅಷ್ಟೇ, ಸುತ್ತಮುತ್ತ ಹಳ್ಳಿಯರು ಕೃಷಿಯನ್ನ ನಂಬಿಕೊಂಡು ಜೀವನ ಮಾಡ್ತಿರುವಂತವ್ರು. ಆ ಬೆಳೆದಿರುವಂತಹ ಬೆಳೆನ ಒಂದು ಮಾರ್ಕೆಟ್ ಅಂತ ಇತ್ತಂದ್ರೆ ಇಲ್ಲಿ ಈಸಿಯಾಗಿ ತಗೊಂಡ್ ಬರ್ತಾರೆ, ಮಾರಾಟ ಮಾಡ್ಕೊಂಡು ಹೋಗ್ತಾರೆ. ಎಪಿಎಂಸಿ ಮಾರ್ಕೆಟ್ ಯಾಕೆ ಮಾಡ್ತಿಲ್ಲ ಅಂತ? ಈಗ ಸರ್ ಏನಿಲ್ಲ, ಈಗ ಇಲ್ಲಿ ರಾಜಕೀಯ ಹಿತಾಸಕ್ತಿ ಇರ್ಬೋದು ಅನ್ಸ್ತದೆ. ಯಾಕಂದ್ರ ಇಲ್ಲಿ ಯಾರೇ ಶಾಸಕರು ಬಂದ್ರ ಈಗ ಇದಕ್ಕೆ ಜಿಲ್ಲಾಧಿಕಾರಿಗೂ ಮನವಿ ಮಾಡ್ಯದ, ಆಮ್ಯಾಕ ನಮ್ಮ ಸಹಾಯಕ ಆಯುಕ್ತರು ಎಸ್ ಸಾಬ್ರಿಗೂ ಮನವಿ ಮಾಡ್ಯದ. ಇಲ್ಲಿ ಏನಪ್ಪ ಅಂತಂದ್ರ ಕೃಷಿ ಏನಪ್ಪ ಅಂತಂದ್ರೆ ಎಲ್ಲ ಬೆಳೆದು ತೊಗರಿ ಇರ್ಬೋದು, ಒಂದು ಜೋಳ ಇರ್ಬೋದು, ಈಗ ಬೇರೆ ಹತ್ತಿ ಇರ್ಬೋದು, ಮೆಣಸಿಕಾಯಿ ಇರ್ಬೋದು. ಯಾಕಂತಂದ್ರ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಮಾರಾಟ ಮಾಡೋ ಪರಿಸ್ಥಿತಿ ಐತಿ ನಮ್ಮ ರೈತರು. ಹಿಂಗಾಗಿ ಇಲ್ಲಿ ನಮ್ಗೆ ಏನಪ್ಪ ಅಂತಂದ್ರೆ ಇನ್ನೊಂದೇನಂದ್ರೆ ನಮ್ಗೆ ಬಸ್ ಡಿಪೋ ಅವಶ್ಯಕತೆ ಇದೆ. ಯಾಕಂದ್ರೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಲಿಂಗ್ಸೂರಿಗೆ ಹೋಗ್ಬೇಕು, ಲಿಂಗ್ಸೂರಿಗೆ ಹೋಗಿ ಅಲ್ಲಿಂದನೇ ನಾವು ಹೋಗ್ಬೇಕು. ಆಮೇಲೆ ನಾವು ಮತ್ತೆ ರಾತ್ರಿ ಏನಪ್ಪ ಅಂತಂದ್ರೆ ಇಲ್ಲಿ 9:30 ಆಯ್ತಪ್ಪ ಲಿಂಗ್ಸೂರ್ಲಿಂದ ಇಲ್ಲಿ ನಮ್ಗೆ ಬಸ್ ಇಲ್ಲ. ಏನಪ್ಪ ಅಂತಂದ್ರೆ
ಈಗ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಬೇರೆ ಬೇರೆ ಧಾರವಾಡ ಈ ಕಡೆ ಗಂಗಾವತಿ ಇನ್ನಿತರ ಹುಬ್ಬಳ್ಳಿ ಬೆಂಗಳೂರು ಸಿಟಿಗೆ ಮಕ್ಕಳ ಶಿಕ್ಷಣ ಕೂಡ ಹೆಚ್ಚಾಗಿದೆ ಬಸ್ಗಳ ಸಮಸ್ಯೆ. ಸರ್ ಇನ್ನೊಂದೇನಂದ್ರೆ ಇಡೀ ದೇಶಕ್ಕೆ ಚಿನ್ನ ಕೊಡುವಂತವ್ರು ನೀವು, ನಿಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಸರ್ಕಾರ ಹಿಂದೇಟಾಗ್ತಿದೆ, ಏನ್ ಹೇಳ್ತೀರಿ ಸರ್? ಸರ್ಕಾರ ಅನ್ನೋದಕ್ಕಿಂತ ಸರ್ಕಾರದವರು ನಮ್ಮ ಅಟ್ಟೆ ಐತೆ ಅನ್ನೋದೇ ಮರ್ತು ಬಿಟ್ಟಾರೆ. ನಾವು ಚಿನ್ನ ಕೊಡ್ತು ಅನ್ನೋದು ಅಷ್ಟೇ ನಮ್ಮ ಇದು. 3,000 ಡೀಪ್ ಹೋಗಿ ಒಳಗೆ ಹೋಗಿ ಚಿನ್ನ ತಗೊಂಡ್ಬರ್ತಾರ. ಚಿನ್ನ ತಗೊಂಡ್ಬಂದು ನಮ್ಮ ದೇಶಕ್ಕೆ ಬಂದು ಗೌರವ ಕೊಡ್ತಕ್ಕಂಥ ಅಟ್ಟಿ ಚಿನ್ನದ ಗಣಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿ ಚರಂಡಿ ಇಲ್ಲ, ರೋಡ್ ಇಲ್ಲ. ಮೇಲತ್ತಾಗಿ ಈಗ ಕೇನನ್ನ ಕೇಳಕ್ ಹೋದ್ರೆ ನಾವು ಸ್ಟ್ರೈಕ್ ಮಾಡಿ ಯಾವುದೇ ಒಂದು ಸಣ್ಣ ಕಾರ್ಯ ತಗೋಬೇಕಾದ್ರು ಕೆಲಸ ತಗೋಬೇಕಾದ್ರು ಬರೀ ಸ್ಟ್ರೈಕ್ ಮಾಡಬೇಕು, ಅಧಿಕಾರಿಗಳು ಗುದ್ದಾಡಬೇಕು, ಶಾಸಕರ ಜೊತೆಗೆ ಜಗಳ ಆಡಬೇಕು, ಮಿನಿಸ್ಟರ್ ಜೊತೆ ಜಗಳ ಆಡಬೇಕು. ಅವಾಗ ನಮಗೆ ಏನಾದ್ರು ಒಂದು ಸಣ್ಣದು ಭರವಸೆ. ಅದು ಭರವಸೆ ಅಂತಲ್ಲ, ಸುಮ್ಮನೆ ಆಶ್ವಾಸನೆ. ಭರವಸೆ ಆಶ್ವಾಸನೆ. ಇಲ್ಲಿವರೆಗಾದ್ರು ಯಾವುದು ಬಂದಿಲ್ಲ ಇನ್ನುವರೆಗಾದ್ರು. ಇನ್ನೊಂದು ಮೇನ್ ಏನಂದ್ರೆ ನಮ್ಮ ತಾಲೂಕಿನಲ್ಲಿ ಲಿಂಗಸೂರು ತಾಲೂಕಿನಲ್ಲಿ ಮುದಗಲ್ ಮತ್ತು ಲಿಂಗಸೂರು ಹಟ್ಟಿಪಟ್ಟಣ ಹೋಲಿಕೆ ಮಾಡಿದಾಗ ಮತದಾರರಾಗಲಿ ಸಾರ್ವಜನಿಕರಲ್ಲಿ ಎಲ್ಲೇ ಜಾಸ್ತಿ ಇದೀವಿ ನಾವು. ಮತದಾರರ ಸಂಖ್ಯೆಯೂ ಜಾಸ್ತಿ, ಜನಸಂಖ್ಯೆಯೂ ಜಾಸ್ತಿ. ಆದ್ರೆ ನಿರ್ಲಕ್ಷ್ಯ ಯಾಕೆ? ನಾವು ಪ್ರತಿಯೊಂದನ್ನು ಹೋರಾಟ ಮಾಡಿ ಪಡ್ಕೊಳ್ಳೋದಾಗಿದೆ. ಆದ್ದರಿಂದ ಈ ಸಲ ನಾವೇನು ಎಲ್ಲರೂ ಪಕ್ಷಾತೀತ ಜಾತ್ಯತೀತವಾಗಿ ನಿಂತಿದ್ದೀವಿ. ನಮ್ಮ ಹಕ್ಕನ್ನ ಪಡೆದುಕೊಳ್ಳುವವರಿಗೆ ನಾವು ಬಿಡುವುದಿಲ್ಲ ಅಂತ ಒಂದು ನಿರ್ಧಾರ ಮಾಡಿಕೊಂಡು ಪಶು ಆಸ್ಪತ್ರೆ ಇರ್ಬೋದು, APMC ಇರ್ಬೋದು, ಬಸ್ ಡಿಪೋ ನಮ್ಗೆ ಆಗ್ಲೇಬೇಕು. ಯಾಕಂದ್ರೆ ಸುಮಾರು 40ರಿಂದ 60 ಹಳ್ಳಿ ಇಲ್ಲಿ ಸುತ್ತಮುತ್ತ ನಮ್ಗೆ ಲಿಂಕ್ ಆಗಿದ್ದಾವೆ. ಬಹಳ ಕಷ್ಟ. ಹಟ್ಟಿ ಏನ್ ಯಾವ ಭಾಗ ಕಡೆ ಲೀಡ್ ಇರ್ತದ ಆ ಪ್ರತಿನಿಧಿಗಳು ಆಯ್ಕೆ ಬರ್ತಾರ, ಆದ್ರ ಕೆಲಸ ಮಾತ್ರ ಹಟ್ಟಿಗೆ ಮಾಡೋದಿಲ್ಲ. ಹಟ್ಟಿನ ತುಂಬಾ ನಿರ್ಲಕ್ಷ್ಯ ಮಾಡ್ತಾರೆ. ಪ್ರತಿಯೊಂದು ಕೇಳಿದ್ರೆ ಹಟ್ಟಿಗೆ ಕೊಡೋದಿಲ್ಲ ಸರ್. ಈಗ ನಮ್ಗೆ ಯಾವ್ದೇ ಒಂದು ಸಂಪರ್ಕ ಬೇಕಂದ್ರ ನಾವು ರಾಯಚೂರಿಗೆ ಹೋಗ್ಬೇಕಂದ್ರೆ ಬಂಕೆಲೂರಿಗೆ ಹೋಗ್ಬೇಕು.